ಯಾವ ಹೂವು ಯಾರ ಮುಡಿಕೋ ಭಾಗ 131. ನಿಶಾಳನ್ನು ಕಳಿಸಿದ ಮೇಲೆ ಎಲ್ಲರೂ ಅಲ್ಲಿಂದ ಹೊರಟು ಹೋದರು. ಅಕ್ಷಯ್ ಸಂಜಯ್ಗೆ ಕಾಲ್ ಮಾಡಿ, ಸಂಜು ಎಲ್ಲರೂ ಹೊರಟು ಹೋದ್ರು ಕಣೋ, ನಿಶಾಗೆ ಮನುಷ್ಯತ್ವನೇ ಇಲ್ಲ ಕಣೋ, ಇಷ್ಟೆಲ್ಲ ನಡೆದ್ರು ಏನೂ ಆಗೇ ಇಲ್ಲ ಅನ್ನೋ ಥರ ಹೋಗ್ಬಿಟ್ಲು ಕಣೋ. ವಿಕ್ರಮ್ ಸರ್ ಸ್ಥಿತಿನ ನೋಡೋಕ್ಕಾಗ್ತಿಲ್ಲ, ಅವರನ್ನ ಸಮಾಧಾನ ಮಾಡೋ ಶಕ್ತಿ ನನಗಿಲ್ಲ, ಅಷ್ಟು ಧೈರ್ಯ ಕೂಡ ನನಗಿಲ್ಲ ಕಣೋ, ಪ್ಲೀಸ್ ಕಣೋ, ಏನು ಅನ್ಕೋಬೇಡ, ನಾನಿಲ್ಲಿಂದ ಹೊರಡ್ತೀನಿ ಎಂದ ಬೇಸರದಲ್ಲಿ. ಆಗ ಸಂಜಯ್, ನೀನು ಹೊರಡು ಅಕ್ಷಯ್, ವಿಕ್ರಮ್ ಸರ್ನ ಜಗನ್ ನೋಡ್ಕೋತಾನೆ, ನೀನು ಮಾಡಿದ ಸಹಾಯಕ್ಕೆ ತುಂಬಾ ಥ್ಯಾಂಕ್ಸ್ ಕಣೋ, ಈ ಪ್ಲಾನ್ ಸಕ್ಸಸ್ ಆಗೋದಕ್ಕೆ ನೀನೇ ಕಾರಣ, ನಮ್ಮೆಲ್ಲರಿಗಿಂತ ನೀನೇ ತುಂಬಾ ಕಷ್ಟಪಟ್ಟಿದ್ಯಾ, ನಿನ್ನಿಂದ ವಿಕ್ರಮ್ ಸರ್ ಲೈಫ್ ಸೇವ್ ಆಯ್ತು ಕಣೋ, ನಾನ್ ಸಾಯೋವರೆಗೂ ನಿನ್ನ ಈ ಉಪಕಾರನ ಮರೆಯಲ್ಲ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಎಂದ ಅಕ್ಷಯ್. ಇದಕ್ಕೆಲ್ಲ ಯಾಕೋ ಥ್ಯಾಂಕ್ಸ್ ಹೇಳ್ತೀಯಾ, ಫ್ರೆಂಡ್ಸ್ ಅಂದಮೇಲೆ ಒಬ್ಬರಿಗೊಬ್ಬರು ಸಹಾಯ ಮಾಡಲೇಬೇಕು, ಅಂಥದ್ರಲ್ಲಿ ವಿಕ್ರಮ್ ಸರ್ ತುಂಬ ಒಳ್ಳೆಯವರು ಅಂತ ಹೇಳ್ತೀಯಾ, ಅವರಿಗೆ ಸಹಾಯ ಮಾಡಿದ್ದಕ್ಕೆ ನನಗೂ ಖುಷಿ ಇದೆ ಕಣೋ. ಜಗನ್ ರವರಿಗೆ ಹೇಳು ನಾನು ಮನೆಗೆ ಹೋದೆ ಅಂತ, ನಾಳೆ ಅವರಿಗೆ ಕಾಲ್ ಮಾಡ್ತೀನಿ ಎಂದವನು ಕಾಲ್ ಕಟ್ ಮಾಡಿ ಮನೆಗೆ ಹೊರಟ. ಜಗನ್ ವಿಕ್ರಮ್ ಬಳಿ ಬಂದ. ವಿಕ್ರಮ್ ಬಿಕ್ಕಳಿಸಿ ಅಳುತ್ತಿದ್ದನ್ನು ದೂರದಲ್ಲಿ ನಿಂತು ನೋಡಿದವನು ಲೈನ್ನಲ್ಲಿದ್ದ ಸಂಜಯ್ಗೆ, ಸಂಜಯ್ ಸರ್, ವಿಕ್ರಮ್ ಸರ್ ತುಂಬ ಅಳ್ತಿದ್ದಾರೆ, ನನಗೆ ಅವರ ನೋವನ್ನು ನೋಡೋಕೆ ಆಗ್ತಿಲ್ಲ, ಅವರನ್ನು ಹೀಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸರ್, ನಾನು ತುಂಬ ಕ್ರೂರಿ, ನನಗೆ ಮನುಷ್ಯತ್ವನೇ ಇಲ್ಲ ಅಂತ ನನಗೆ ತುಂಬ ಸಲ ಅನಿಸಿದೆ, ಕೆಲವು ಸಂದರ್ಭದಲ್ಲಿ ಮಾತ್ರ ನಾನು ಕೆಲವರಿಗೆ ಹೆಲ್ಪ್ ಮಾಡಿದ್ದೀನಿ, ಅದು ಕೇವಲ ನನಗೆ ಅವರಿಂದ ಏನಾದರೂ ಕೆಲಸ ಆಗುತ್ತೆ ಅನ್ನೋ ಹಾಗಿದ್ರೆ ಮಾತ್ರ, ಯಾಕಂದರೆ ಅಲ್ಲಿ ನನ್ನ ಕೆಲಸ ನೆರವೇರಿಸಿಕೊಳ್ಳೋ ಸ್ವಾರ್ಥ ಇರ್ತಿತ್ತು, ಆದರೆ ನಾನು ಬದಲಾಗಿದ್ದು ನನ್ನ ಅಕ್ಕ ಮತ್ತು ಅವಳ ಮಗುವಿನ ಪ್ರಾಣ ಅಪಾಯದಲ್ಲಿದ್ದಾಗ ಅಷ್ಟು ರಿಸ್ಕ್ ತಗೊಂಡು ಯಾವ ಸ್ವಾರ್ಥನೂ ಇಲ್ಲದೆ ಪ್ರಾಣ ಉಳಿಸಿದ ವಿಕ್ರಮ್ ಸರ್ನ ನೋಡಿ. ಅದಕ್ಕೆ ಮುಂಚೆ ಅಕ್ಕನ ಟ್ರೀಟ್ ಮಾಡ್ತಿದ್ದ ಡಾಕ್ಟರ್ ಅವರನ್ನು ಉಳಿಸೋಕೆ ಆಗಲ್ಲ ಅಂತ ಕೈ ಚೆಲ್ಲಿದ್ರು. ಆಗ ನಮಗೆ ವಿಕ್ರಮ್ ಸರ್ ಬಗ್ಗೆ ಯಾರೋ ಹೇಳಿದ್ರು. ನಾವು ಹಾಸ್ಪಿಟಲ್ಗೆ ಬಂದಾಗ ಅಕ್ಕನ್ನ ಚೆಕ್ ಮಾಡಿದ ಬೇರೊಬ್ಬ ಡಾಕ್ಟರ್, ಎಷ್ಟು ಪ್ರಯತ್ನ ಮಾಡಿದ್ರು ಇವರಿರೋ ಕಂಡೀಷನ್ನಲ್ಲಿ ತಾಯಿ ಮಗುನ ಉಳಿಸೋದು ಕಷ್ಟ, ಈ ಕಂಡೀಷನ್ನಲ್ಲಿ ಅಡ್ಮಿಟ್ ಮಾಡಿಕೊಂಡು ಏನಾದರೂ ಹೆಚ್ಚು ಕಮ್ಮಿ ಆದರೆ ನಮಗೆ ನಮ್ಮ ಹಾಸ್ಪಿಟಲ್ಗೆ ಕೆಟ್ಟ ಹೆಸರು, ದಯವಿಟ್ಟು ಕರ್ಕೊಂಡು ಹೋಗಿ ಅಂದ್ಬಿಟ್ರು. ಆಗ ನಾನು ವಿಕ್ರಮ್ ಸರ್ ಅವರನ್ನು ಒಂದು ಸಲ ಮೀಟ್ ಮಾಡ್ತೀನಿ ಎಂದಾಗ ಅವರು, ಸರ್ ಇವತ್ತು ಹಾಸ್ಪಿಟಲ್ಗೆ ಬಂದಿಲ್ಲ, ಅವರು ಊರಿನಲ್ಲಿ ಇಲ್ಲ ಅಂದರು. ಅವರ ಮಾತನ್ನು ಕೇಳಿ ಇನ್ನೇನು ಹೊರಡಬೇಕು ಅನ್ನುವಷ್ಟರಲ್ಲಿ ನಮ್ಮ ಪುಣ್ಯ ವಿಕ್ರಮ್ ಸರ್ ಬಂದರು. ಅವರು ಬೇರೆ ಡಾಕ್ಟರ್ ಹೇಳಿದ್ದನ್ನು ಕೇಳಿಸಿಕೊಂಡಿದ್ರು ಅನಿಸುತ್ತೆ. ಬಂದವರೇ ಅಲ್ಲಿ ಇದ್ದ ವಾರ್ಡ್ ಬಾಯ್, ಸಿಸ್ಟರ್ ಎಲ್ಲರನ್ನೂ ಕರೆದು, ಕಮಾನ್ ಕ್ವಿಕ್, ಬೇಗ OT ಅರೇಂಜ್ ಮಾಡಿ, ಸಿಸ್ಟರ್ ಇಮಿಡಿಯೇಟ್ ಆಗಿ ಇವರನ್ನು ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಿ, BP ಪಲ್ಸ್ ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡಿಸಿ, ಅವರ ಕಂಡೀಷನ್ ಹೇಗಿದೆ ಅಂತ ತಿಳ್ಕೋಬೇಕು, ಈ ಎಲ್ಲ ಕೆಲಸ ಬೇಗ ಆಗಬೇಕು, ಅಡ್ಮಿಷನ್ ಪ್ರೊಸೀಜರ್ ಬೇಗ ಮುಗಿಸಿ, ಇವರ ಫ್ಯಾಮಿಲಿಯವರ ಹತ್ರ ಫಾರ್ಮ್ಗೆ ಸೈನ್ ತಗೊಳ್ಳಿ ಎಂದು ಹೇಳಿ ಡಾಕ್ಟರ್ ಕಡೆ ತಿರುಗಿ, ಡಾಕ್ಟರ್ಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ಮನುಷ್ಯತ್ವ, ಅದು ನಿಮಗಿಲ್ಲ, ಇದ್ದಿದ್ರೆ ಹೀಗೆ ನಾನು ಇಲ್ಲ ಅಂತ ಸುಳ್ಳು ಹೇಳ್ತಿರ್ಲಿಲ್ಲ ಎಂದರು. ಆಗ ಡಾಕ್ಟರ್, ಸರ್ ಅದು ನೀವು 6 ಅವರ್ಸ್ನಿಂದ ನೈಟೆಲ್ಲ ನಿದ್ದೆ ಮಾಡದೆ ಆಪ್ರೇಷನ್ ಮಾಡಿ ಈಗ ತಾನೇ ಹೊರಗೆ ಬಂದಿದ್ದೀರಾ, ನೀವು ತುಂಬ ಸುಸ್ತಾಗಿದ್ದೀರಾ, ಮತ್ತೆ ಇಂಥ ರಿಸ್ಕ್ ಬೇಡ ಅಂತ ಹೇಳಿ ತಮ್ಮ ಮಾತನ್ನು ಸಮರ್ಥನೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಕ್ಷಣ ವಿಕ್ರಮ್ ಸರ್ ಕೋಪ ಮಾಡಿಕೊಂಡು ಅವರ ಕೆನ್ನೆಗೆ ಒಂದು ಬಾರಿಸಿ, ಇನ್ನೊಂದು ಕ್ಷಣ ನನ್ನ ಕಣ್ಣ ಮುಂದೆ ನಿಲ್ಬೇಡಿ, ನಿಮ್ಮ ಹತ್ರ ಚರ್ಚೆ ಮಾಡುತ್ತಾ ಕೂರೋ ಅಷ್ಟು ನನಗೆ ಸಮಯ ಇಲ್ಲ, ಪೇಷಂಟ್ ಕಂಡೀಷನ್ ಅಷ್ಟು ಸೀರಿಯಸ್ ಅಂತ ಗೊತ್ತಿದ್ರೂ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡದೆ ನಾನಿಲ್ಲ ಅಂತ ಅಷ್ಟು ಸುಲಭವಾಗಿ ಸುಳ್ಳು ಹೇಳಿದ್ದು ಅಲ್ಲದೆ ನಿಮ್ಮ ಸುಳ್ಳಿಗೆ ನನ್ನನ್ನು ಹೊಣೆ ಮಾಡಿ ಮಾತಾಡ್ತಿದ್ದೀರಾ. ನನಗೆ ಸುಸ್ತಾದರೆ ರೆಸ್ಟ್ ಯಾವಾಗಾದರೂ ಮಾಡಬಹುದು, ಆದರೆ ಟೈಮ್ ಮೀರಿದ ಮೇಲೆ ಬೇಕಂದ್ರೂ ಪ್ರಾಣ ಉಳಿಸೋಕೆ ಆಗಲ್ಲ. ಆ ದೇವರು ನಮಗೆ ಪ್ರಾಣ ಉಳಿಸೋ ಪುಣ್ಯದ ಕೆಲಸ ಮಾಡೋ ಅವಕಾಶ ಕೊಟ್ಟಿದ್ದಾನೆ, ಒಂದು ಕ್ಷುಲ್ಲಕ ಕಾರಣಕ್ಕೆ ಅದನ್ನು ಹಾಳು ಮಾಡ್ಕೊಳ್ಳೋ ಮೂರ್ಖ ನಾನಲ್ಲ.
ವೈದ್ಯೋ ನಾರಾಯಣೋ ಹರಿ ಅಂತಾರೆ. ನಿಮಗೆ ಅದರ ಅರ್ಥ ಗೊತ್ತಾ? ನಮ್ಮನ್ನು ದೇವರಿಗೆ ಹೋಲಿಸ್ತಾರೆ. ಆ ಸ್ಥಾನಕ್ಕೆ ಅವಮಾನ ಮಾಡಿದ್ರಿ ನೀವು. ಒಂದು ಕ್ಷಣ ನನ್ನ ಕಣ್ಣ ಮುಂದೆ ಇರಬೇಡಿ. ನಿಮ್ಮಂಥವ್ರಿಗೆ ಇಲ್ಲಿ ಕೆಲಸ ಮಾಡೋ ಅರ್ಹತೆ ಆಗಲಿ ಅವಕಾಶ ಆಗಲಿ ಎರಡೂ ಇಲ್ಲ. ನೀವಿನ್ನೂ ಹೋಗಬಹುದು ಅಂತ ಹೇಳಿ ಆ ಕ್ಷಣ ಅವರನ್ನು ಕೆಲಸದಿಂದಾನೇ ತೆಗೆದ್ರು. ವಿಕ್ರಮ್ ಸರ್ ಸತತವಾಗಿ 6 ಗಂಟೆಗಳ ಕಾಲ ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಆಪರೇಷನ್ ಮಾಡಿ ಆಗ ತಾನೇ ಆಪರೇಷನ್ ಥಿಯೇಟರ್ನಿಂದ ಆಚೆ ಬಂದಿದ್ರಂತೆ. ಅವರಿಗೆ ಅಷ್ಟು ಸುಸ್ತಾಗಿದ್ರು. ತಮ್ಮ ಬಗ್ಗೆ ಯೋಚನೆಯೂ ಮಾಡದೆ 5 ನಿಮಿಷ ರೆಸ್ಟ್ ಮಾಡದೆ ತಕ್ಷಣ ಅಕ್ಕನ್ನು ಅಡ್ಮಿಟ್ ಮಾಡಿಕೊಂಡ್ರು. ಹಾಸ್ಪಿಟಲ್ನಲ್ಲಿ ದುಡ್ಡು ಕಟ್ಟಿಸ್ಕೋತಾರೆ ನಿಜ, ಆದರೆ ಎಷ್ಟು ದುಡ್ಡು ಕೊಡ್ತೀವಿ ಅಂದರೂ ರಿಸ್ಕ್ ತಗೊಳ್ಳೋಕ್ಕೆ ಯಾರೂ ಮುಂದೆ ಬರಲ್ಲ. ಆದರೆ ವಿಕ್ರಮ್ ಸರ್ ರಿಸ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ಅಕ್ಕನ ಅಡ್ಮಿಟ್ ಮಾಡಿಕೊಂಡ್ರು. ಹಾಸ್ಪಿಟಲ್ಗೆ ಕರ್ಕೊಂಡು ಬರುವಷ್ಟರಲ್ಲಿ ಅಕ್ಕನ ಕಂಡೀಷನ್ ತುಂಬ ಸೀರಿಯಸ್ ಆಗಿತ್ತು. ಬೇರೆ ಯಾರಾದರೂ ಆಗಿದ್ದರೆ ಖಂಡಿತ ಅಕ್ಕನ್ನ ಆ ಸ್ಥಿತಿಯಲ್ಲಿ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಒಪ್ತಿರಲಿಲ್ಲ. ಆದರೆ ವಿಕ್ರಮ್ ಸರ್ ಅಡ್ಮಿಟ್ ಮಾಡಿಕೊಂಡು ತಕ್ಷಣ ಆಪರೇಷನ್ ಮಾಡಿ ನನ್ನ ಅಕ್ಕ ಮತ್ತು ಮಗುವಿನ ಪ್ರಾಣ ಉಳಿಸಿದ್ರು. ಅವತ್ತಿನಿಂದನೇ ನಾನು ನನ್ನ ಸ್ವಾರ್ಥ ಬಿಟ್ಟು ಯಾವುದೇ ನಿರೀಕ್ಷೆ ಇಲ್ಲದೆ ಸಹಾಯದ ಅವಶ್ಯಕತೆ ಇರೋರಿಗೆ ಸಹಾಯ ಮಾಡೋಕ್ಕೆ ಶುರು ಮಾಡಿದೆ. ಕೆಲವೊಮ್ಮೆ ಮನುಷ್ಯತ್ವನ ಮೀರಿ ಕ್ರೂರವಾಗಿ ನಡ್ಕೊಂಡಿದ್ದೀನಿ. ನನ್ನ ಲೈಫ್ನಲ್ಲಿ ತುಂಬ ಭಯಾನಕ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ. ಆಗೆಲ್ಲ ನನಗೆ ಭಯ ಅನ್ನೋದೇ ಗೊತ್ತಿರಲಿಲ್ಲ. ಆದರೆ ನನಗೂ ಹೃದಯ ಇದೆ ಅಂತ ಅನಿಸಿದ್ದೆ ವಿಕ್ರಮ್ ಸರ್ನ ಮೀಟ್ ಮಾಡಿದ ದಿನ. ಆದರೆ ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿದ್ದೀನಿ. ಇದುವರೆಗೂ ನನ್ನ ಕಣ್ಣಲ್ಲಿ ಯಾವತ್ತೂ ನೀರು ಬಂದಿಲ್ಲ. ನನ್ನ ತಾಯಿ ಸತ್ತಾಗ ನಾನು ಅತ್ತಿಲ್ಲ. ನನ್ನ ಅಕ್ಕನಿಗೆ ಸೀರಿಯಸ್ ಆಗಿ ಅವಳ ಮಗು ಉಳಿಯಲ್ಲ ಅಂದಾಗಲೂ ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿಲ್ಲ. ಅಷ್ಟು ಕಲ್ಲು ಹೃದಯ ನಂದು. ಆದರೆ ಇವತ್ತು ವಿಕ್ರಮ್ ಸರ್ ಪರಿಸ್ಥಿತಿ ನೋಡಿ ನನಗೆ ಗೊತ್ತಿಲ್ಲದೆ ನನ್ನ ಕಣ್ಣಲ್ಲೂ ನೀರು ಬರ್ತಿದೆ ಸರ್. ಅವರನ್ನು ನೋಡಿದರೆ ನನ್ನ ಹೃದಯ ಇಂಡಿದ ಹಾಗೆ ಆಗ್ತಿದೆ. ಅಂಥದ್ರಲ್ಲಿ ಮಾನವೀಯತೆಯೇ ಮೈಗೂಡಿಸಿಕೊಂಡಿರೋ ವಿಕ್ರಮ್ ಸರ್ಗೆ ನಿಶಾಳ ಮೋಸ ಎಷ್ಟು ನೋವು ಕೊಟ್ಟಿರಬಹುದು ಅದರ ಅಂದಾಜು ಕೂಡ ನಾವು ಮಾಡೋಕೆ ಆಗಲ್ಲ. ಆದರೆ ಆ ದೇವರು ಅವರಿಗೆ ಇದನ್ನೆಲ್ಲ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಬೇಡ್ಕೋತೀನಿ. ಹೇಗಾದರೂ ಮಾಡಿ ಆದಷ್ಟು ಬೇಗ ಅವರನ್ನು ಈ ಮನಸ್ಥಿತಿಯಿಂದ ಹೊರಗೆ ತರಬೇಕು. ಇಲ್ಲ ಅಂದರೆ ತುಂಬ ಕಷ್ಟ. ಅವರು ಒಬ್ಬರು ಡಾಕ್ಟರ್, ಅವರೊಬ್ಬ ಮೆಚ್ಯೂರ್ಡ್ ಪರ್ಸನ್. ಲೈಫ್ನಲ್ಲಿ ತುಂಬ ಕ್ರಿಟಿಕಲ್ ಸಿಚುವೇಶನ್ಸ್ನ ಫೇಸ್ ಮಾಡಿರ್ತಾರೆ. ಆದರೆ ಈಗ ನಡೆದಿದ್ದು ಅವರ ಮನಸ್ಸಿಗೆ ಆಘಾತ ತಂದಿದೆ. ನಿಶಾಯಿಂದ ಮೋಸ ಹೋಗಿದ್ದ ಹುಡುಗರಿಗೆ ಅವರ ಪ್ರೀತಿ ಒಂದು ರೀತಿ ಟೈಮ್ ಪಾಸ್ ಆಗಿರಬಹುದು. ಅದಕ್ಕೆ ಅವರೆಲ್ಲ ಇದನ್ನು ಬೇಗ ಮರಿಬಹುದು. ಆದರೆ ವಿಕ್ರಮ್ ಸರ್ ಪರಿಸ್ಥಿತಿ ಮನಸ್ಥಿತಿ ಆ ಹುಡುಗರಿಗಿಂತ ತುಂಬ ವಿಭಿನ್ನವಾಗಿದೆ. ಅವರು ನಿಶಾನ ತುಂಬ ಲವ್ ಮಾಡ್ತಿದ್ರು ಅನಿಸುತ್ತೆ. ಕೋಪ ಮಾಡ್ಕೊಂಡಿದ್ರು. ಆದರೆ ಅವರ ಒಂದೊಂದು ಮಾತಿನಲ್ಲೂ ನೋವು ತುಂಬಿತ್ತು. ನಿಶಾಳಿಂದ ಇವರಿಗೆ ಮೋಸ ಆಯಿತು ಅನ್ನೋದಕ್ಕಿಂತ ಅವರು ತುಂಬ ಪ್ರೀತಿಸಿದ ಹುಡುಗಿ ಅವರ ಪ್ರೀತಿಗೆ ಮೋಸ ಮಾಡಿದ್ದಾಳೆ ಅನ್ನೋದೇ ಅವರಿಗೆ ದೊಡ್ಡ ಆಘಾತ ತಂದಿದೆ. ಅವರದು ಟ್ರೂ ಲವ್. ಹಾಗಿದ್ದಾಗ ಅವರ ಮನಸ್ಸಿಗೆ ಸಹಿಸಿಕೊಳ್ಳೋಕೆ ಆಗದೇ ಇರುವಷ್ಟು ನೋವಾಗಿರುತ್ತೆ. ಅವರ ಪರಿಸ್ಥಿತಿನ ನೋಡಿ ನನಗೆ ಸಹಿಸ್ಕೊಳ್ಳೋಕ್ಕಾಗದೆ ಈ ಥರ ಎಲ್ಲ ಮಾತಾಡ್ತಿದ್ದೀನಿ. ಏನು ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತಾಗ್ತಿಲ್ಲ ಎಂದ ಅವನು ಕೂಡ ಬಿಕ್ಕಳಿಸಿ ಅಳುತ್ತಿದ್ದ. ಆಗ ಪಂಕಜ್, ಜಗನ್, ನೀನೇ ಇಷ್ಟು ನೊಂದ್ಕೊಂಡ್ರೆ ನಮ್ಮ ಪರಿಸ್ಥಿತಿ ಏನು? ನೀನಾದರೂ ವಿಕ್ರಮ್ ಜೊತೆ ಇದೆಯಾ? ಆದರೆ ಈ ಪರಿಸ್ಥಿತಿಲಿ ಅವನ ಜೊತೆ ನಾವು ಇರೋದಕ್ಕೆ ಆಗ್ತಿಲ್ವಲ್ಲ ಅಂತ ನೋವಾಗ್ತಿದೆ. ಪ್ಲೀಸ್ ಮೊದಲು ಅವನ ಹತ್ರ ಹೋಗಿ ಮಾತಾಡು. ಅವನ ಮನಸ್ಥಿತಿ ಹೇಗೆ ಇದೆ ಅಂತ ತಿಳ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಫೋನ್ ಮಾಡಲಾ ಅಂತ ಕೇಳು ಎಂದಾಗ ಜಗನ್ ವಿಕ್ರಮ್ ಬಳಿ ಬಂದವನು, ವಿಕ್ರಮ್ ಸರ್ ಸಮಾಧಾನ ಮಾಡ್ಕೊಳ್ಳಿ, ನೀವು ಅಳಬಾರ್ದು. ಲೈಫ್ನಲ್ಲಿ ಎಂತೆಂಥ ಸಿಚುಯೇಷನ್ ಫೇಸ್ ಮಾಡಿದ್ದೀರಾ, ಎಂಥ ಕ್ರಿಟಿಕಲ್ ಕಂಡೀಷನ್ನಲ್ಲಿರೋ ಪೇಷಂಟ್ಸ್ನ ಉಳಿಸಿದ್ದೀರಾ. ಅಷ್ಟು ಧೈರ್ಯ ಇರೋ ನೀವು ಆಫ್ಟರ್ ಆಲ್ ಒಬ್ಬ ಮೋಸಗಾತಿಗೋಸ್ಕರ ಅಳ್ತಿದ್ದೀರಾ ಎಂದಾಗ ವಿಕ್ರಮ್, ನಿಜ ಜಗನ್, ನನಗೆ ಎಲ್ಲ ವಿಷಯದಲ್ಲೂ ತುಂಬ ಧೈರ್ಯ. ನನಗೆ ಯಾವ ವಿಷಯಕ್ಕೂ ಭಯ ಅನ್ನೋದೇ ಇಲ್ಲ. ಆದರೆ ನನ್ನ ಪ್ರೀತಿ ನನ್ನ ವೀಕ್ನೆಸ್. ಲೈಫ್ನಲ್ಲಿ ಮೊದಲು ಪ್ರೀತಿಸಿದ ಹುಡುಗಿ ಅವಳು. ನಾನು ಅವಳನ್ನು ಇಷ್ಟಪಟ್ಟಿದ್ದೆ ಅನ್ನೋಕ್ಕಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೆ. ಅವಳನ್ನು ನಾನು ಮೀಟ್ ಮಾಡಿದ್ದ ಸಮಯದಲ್ಲಿ ನಾನು ಒಂಟಿ, ನನ್ನನ್ನು ಯಾರು ಪ್ರೀತಿಸಲ್ಲ ಅನ್ನೋ ಫೀಲಿಂಗ್ನಲ್ಲೇ ಇದ್ದೆ. ಕಾರಣ, ಸಣ್ಣ ವಯಸ್ಸಿನಿಂದ ನನಗೆ ನನ್ನ ಅಪ್ಪ ಅಮ್ಮನ ಪ್ರೀತಿ ಸಿಕ್ಕದೆ ಅವರ ಪ್ರೀತಿಗೋಸ್ಕರ ಒದ್ದಾಡ್ತಾ ಇದ್ದೆ. ಅದು ನನ್ನ ತಪ್ಪು ತಿಳುವಳಿಕೆ. ಅಪ್ಪ ಅಮ್ಮ ನನ್ನನ್ನು ಪ್ರೀತಿಸ್ತಿಲ್ಲ ಅನ್ನೋದು ನನ್ನ ಭ್ರಮೆ ಅಂತ ಈಗ ಸ್ವಲ್ಪ ದಿನದ ಹಿಂದೆ ಅಷ್ಟೇ ನನಗೆ ಅರ್ಥ ಆಯಿತು. ಆದರೆ ಆಗ ನನ್ನ ಮನಸ್ಸಲ್ಲಿ ನಾನು ಒಂಟಿ ಅನ್ನೋ ಭಾವನೆ ಇತ್ತು. ಮೊದಲ ಸಾರಿ ನಾನು ನಿಶಾನ ನೋಡಿದಾಗ ಅವಳು ಪೆಟ್ಟಾಗಿದ್ದ ಒಂದು
ಪುಟ್ಟ ನಾಯಿ ಮರಿನ ಕಾಪಾಡಿ ಅದಕ್ಕೆ ಪ್ರೀತಿಯಿಂದ ಬ್ಯಾಂಡೇಜ್ ಕಟ್ಟಿದ್ದನ್ನು ನೋಡಿ ಪ್ರಾಣಿಗಳ ಮೇಲೆ ಇಷ್ಟು ಕರುಣೆ ಕನಿಕರ ತೋರಿಸೋ ಇವಳು ನನ್ನ ಲೈಫ್ ಪಾರ್ಟ್ನರ್ ಆದರೆ ಚೆನ್ನಾಗಿರುತ್ತೆ ಅನ್ನಿಸ್ತು. ನನಗೆ ಅವಳಲ್ಲಿ ಇಷ್ಟ ಆಗಿದ್ದು ಅವಳಲ್ಲಿರೋ ಮನುಷ್ಯತ್ವ, ಅವಳಿಗೆ ಮಾನವೀಯತೆ ಜಾಸ್ತಿ ಅಂತ. ಅವಳಿಗೆ ತಾಯಿ ಹೃದಯ ಇದೆ. ಅವಳು ನನ್ನನ್ನು ತುಂಬ ಪ್ರೀತಿ ಮಾಡ್ತಾಳೆ. ಇವಳಿಗಿಂತ ಒಳ್ಳೆ ಹುಡುಗಿ ನನಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಏನೇನೋ ಕನಸುಗಳನ್ನು ಇಟ್ಕೊಂಡು ನಾನು ಅವಳನ್ನು ಪ್ರೀತಿ ಮಾಡಿದೆ. ನಾನು ಹೈಯರ್ ಎಜುಕೇಷನ್ಗೆ ವಿದೇಶಕ್ಕೆ ಹೋದಾಗಲೂ ಎಷ್ಟೋ ವರ್ಷಗಳು ಅವಳನ್ನು ಭೇಟಿ ಮಾಡೋಕ್ಕೆ ಆಗಿರಲಿಲ್ಲ. ಬರೀ ಫೋನ್ ಕಾಲ್ ಅಷ್ಟೇ. ಆದರೂ ನಮ್ಮದು ನಿಷ್ಕಲ್ಮಶ ಪ್ರೀತಿ ಅಂದ್ಕೊಂಡಿದ್ದೆ. ವಿದೇಶದಿಂದ ಬಂದ ಮೇಲೆ ಅಪ್ಪ ಅಮ್ಮ ಕೂಡ ನನಗೋಸ್ಕರ ನನ್ನ ಪ್ರೀತಿನ ಬಲವಂತವಾಗಿ ಒಪ್ಕೊಂಡ್ರು. ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಪಿಗೆ ಕೊಟ್ಟರು. ಎಂಗೇಜ್ಮೆಂಟ್ ಕೂಡ ಆಯಿತು. ಆದರೆ ಇವಳು ನನ್ನನ್ನು ಮೂರ್ಖನ್ನ ಮಾಡಿಕೊಂಡು ನನ್ನ ಪ್ರಾಮಾಣಿಕ ಪ್ರೀತಿಗೆ ದ್ರೋಹ ಮಾಡಿದ್ದನ್ನು ನನಗೆ ಸಹಿಸೋಕೆ ಆಗ್ತಿಲ್ಲ. ಇದನ್ನೆಲ್ಲ ನನ್ನ ಅಪ್ಪ ಅಮ್ಮನ ಹತ್ರ ಹೇಗೆ ಹೇಳಲಿ, ಅವರಿಗೆ ಮುಖ ಹೇಗೆ ತೋರಿಸಲಿ ಎಂದು ತನ್ನ ಹಣೆ ಚೆಚ್ಚಿಕೊಳ್ಳಲು ಪ್ರಾರಂಭಿಸಿದ. ಅವನಿಗೆ ಪ್ರಜ್ಞೆ ತಪ್ಪಿತು. ಮುಂದೇನು ಪ್ರೀತಿ ಬಗ್ಗೆ ಇಷ್ಟು ನೊಂದುಕೊಂಡಿರೋ ವಿಕ್ರಮ್ ಅವನ ಪ್ರೀತಿನ ಕೆಟ್ಟ ಕನಸು ಅಂತ ಮರೆತು ಮೊದಲಿನಂತೆ ಆಗ್ತಾನ ತಿಳ್ಕೊಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ. ಕತೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮಗೆ ಈ ಕತೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.